ಈ ಇಟಾಲಿಯನ್ ಆಕೆ ಬಂದು ನಮ್ಮ ಪ್ರಧಾನಿ ಆಗೋದು ಅಂದರೆ 200 ವರ್ಷ ಈ ಗುಲಾಮಿ ಆಗಲೇ ಆಗಿದೆ, ಈ ಬ್ರಿಟಿಷ್ ಕಾಲದ್ದು. ನನಗೆ ಅದು ಸಹಿಸೋಕ್ಕಾಗಲಿಲ್ಲ. ಪೌರತ್ವ ಬೇಡ ಈಕೆಗೆ, ಬಟ್ ಇಲ್ಲಿ ಮತದಾತ ಆಗಬೇಕು ಅನ್ನೋ ಒಂದು ಆಸೆ. ನೋ ಫಾರಿನರ್ ಕ್ಯಾನ್ ಬಿ ಆನ್ ದ ಬೋರ್ಡ್ ಆಫ್ ಇಂಡಿಯನ್ ಕಂಪ್ನೀಸ್, ಆ ಕಾಲದ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್. ಆ್ಯಂಡ್ ನೋ ಫಾರಿನರ್ ಕ್ಯಾನ್ ಹ್ಯಾವ್ ಶೇರ್ಸ್ ಇನ್ ಇಂಡಿಯನ್ ಕಂಪ್ನಿ. 2 ಕಾನೂನಿನ ಉಲ್ಲಂಘನೆ, ಒಂದೊಂದಕ್ಕೂ 7 ವರ್ಷ ರಿಗ್ರೆಸ್ ಇಂಪ್ರಿಸನ್ಮೆಂಟ್. ಇದೆಲ್ಲ ಪೂರ್ತಿ ರೆಕಾರ್ಡ್ ಇಳಿಸ್ದೆ ನಾನು. ಅರೆ ಸೂರ್ಯ, ಇದನ್ನು ನಾನು ಪಬ್ಲಿಷ್ ಮಾಡಿದೆ ಅಂದರೆ, ಬಿಕಾಸ್ ಯೂಶಲಿ ನಂದು ಫ್ರಂಟ್ ಪೇಜು ಫಿನಿಶ್ಡು 500 ಜನ ಅವ್ರ ಕೆಲಸ ಕಳ್ಕೊಡ್ತಾರೆ. ಈ ಪೇಪರ್ ಮುಚ್ಚೋಗುತ್ತೆ ನಾಳೆ. ಒಂದು ಪ್ರಧಾನಮಂತ್ರಿ ಹುದ್ದೆ ತಮ್ಮ ಬಾಗಿಲಿಗೆ ಬಂದರೂ ಕೂಡ ಅದನ್ನು ತ್ಯಾಗ ಮಾಡಿದಂಥ ತ್ಯಾಗಮಯಿ ಅನ್ನೋ ಒಂದು ಪಟ್ಟವನ್ನು ಅವ್ರಿಗೆ ಕೊಡ್ತಾರೆ. ಅವ್ರು ಹೇಳೋಕ್ಕಾಗೋದಿಲ್ಲ ನೋಡಿ ಅದನ್ನು. ಬಟ್ ಸರ್, ಸೋನಿಯಾ ಗಾಂಧಿ ಅವ್ರನ್ನ ನೀವು ಪರ್ಸ್ನಲಿ ಎನಿ ಚಾನ್ಸ್ ಎನ್ಕೌಂಟರ್ಸ್ ಆ ಥರ ಏನೂ ಇಲ್ಲ? ಇಲ್ಲ, 1-2 ಸಲ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಎದುರು ಬಂದಿದ್ದೀವಿ. ಬಟ್ ಆಕೆಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು, ಬಟ್ ಹೆಸರು ಗೊತ್ತಿರುತ್ತೆ. ಹೆಸರು ಖಂಡಿತ ಗೊತ್ತಿರುತ್ತೆ. I have given the president list of 272 MPs ಅಂದರು ಸೋನಿಯಾ ಗಾಂಧಿ. ಹೇಳಿಬಿಟ್ಟು ಇದನ್ನು ಹಿಂಗೆ ತೋರಿಸಿ ಒಂದು ಶೀಟ್ಗಳು ಹೊರಟೋದ್ರು. ಅದನ್ನು ನೋಡಿ ನಾನು ಅಂದ್ಕೊಂಡೆ, ಇದು ಮುಗೀತು. ಇದು ಈ ಇಟಾಲಿಯನ್ ಆಕೆ ಬಂದು ನಮ್ಮ ಪ್ರಧಾನಿ ಆಗೋದು ಅಂದರೆ 200 ವರ್ಷ ಈ ಗುಲಾಮಿ ಆಗಲೇ ಆಗಿದೆ, ಈ ಬ್ರಿಟಿಷ್ ಕಾಲದ್ದು. ನನಗೆ ಅದು ಸಹಿಸೋಕ್ಕಾಗಲಿಲ್ಲ. ಸೊ ಹೋಗಿ ಕೂತ್ಕೊಂಡು ಚಂದನ್ ಮಿತ್ರಾಗೆ ಹೇಳಿದೆ. ಅವಾಗ ಎಕ್ಸಿಕ್ಯೂಟಿವ್ ಎಡಿಟರ್ ನಾನು ಪೈನಿಯರಲ್ಲಿ. ಓಕೆ, ನೀವು ಪೈನಿಯರ್. ಸೊ ಮಿತ್ರ ವಾಸ್ ದ ಎಡಿಟರ್. ಹಿ ವಾಸ್ ದಿ ಎಡಿಟರ್. ಸೊ ನಾನು ಬರೀಲೇಬೇಕು ಅಂದೆ. ಸರಿ ಬರೀ ಅಂದರು. ಬರೆದೆ. ಆಮೇಲೆ ಹೆಡ್ಲೈನ್ನ ಕೊಟ್ಟಿದ್ದು ಹೋಮ್ ರೂಲ್ ನಾಟ್ ರೋಮ್ ರೂಲ್ ಮಿಸ್ಟರ್ ಪ್ರೆಸಿಡೆಂಟ್. ಓ ಓಕೆ. ಹೋಮ್ ರೂಲ್ ನಾಟ್ ರೋಮ್ ರೂಲ್ ಮಿಸ್ಟರ್ ಪ್ರೆಸಿಡೆಂಟ್ ಅಂತ ಹೆಡ್ಲೈನ್ ಕೊಟ್ಟೆ. ಅದಕ್ಕೆ ಮುಂಚೆ ಏನಾಯಿತು ಹೇಳಿದೆ, ಈ ಬರಿಯಿಂದ ನಾನು ಕ್ಯಾಬಿನ್ ಕೂತ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಚಂದನ್ ಕೇಮ್ ಅಂಡ್ ಸೆಡ್, ಸೂರ್ಯ ಏನು ತೋರಿಸು, ಏನು ಬರೀತಿದ್ಯಾ ಅಂದ. ಆಮೇಲೆ ನೋಡಿದೆ ಅದೆಲ್ಲ ಸಂವೈಧಾನಿಕ ಒಂದು ಆರ್ಗ್ಯುಮೆಂಟ್. ಯಾಕೆ ಆಗಬಾರ್ದು, ಇವರ ಪೌರತ್ವದ ಬಗ್ಗೆ ನಾನು ಎತ್ತಿದ ಮಾತು. ಸೋನಿಯಾ ಗಾಂಧಿಯವರ ಪೌರತ್ವ ಮತ್ತು ಆ ಒಂದು ಹಿನ್ನೆಲೆಯಲ್ಲಿ ಅವರು ಯಾಕೆ ಆಗಬಾರ್ದು, ಪ್ರಧಾನಿ ಆಗಬಾರ್ದು. ಆಮೇಲೆ ಸಂವೈಧಾನಿಕವಾಗಿ ಏನು ಅಡಚಣೆಗಳಿವೆ ಅಂತ ನನ್ನ ಆರ್ಗ್ಯುಮೆಂಟ್. ಸೊ ಓದಿದ್ದು ಹೇಳಿದ್ದು. ಈಗ ಕಮಲ್ನಾಥ್ ಫೋನ್ ಮಾಡಿದ್ದ. ಕಮಲ್ನಾಥ್ ಅಂದರೆ ಕಾಂಗ್ರೆಸ್ ಲೀಡರ್ ಫ್ರಮ್ ಮಧ್ಯಪ್ರದೇಶ್. ಅವನು ಹೇಳ್ತಾನೆ, ಸೋನಿಯಾ ಗಾಂಧಿ ತಾಯಿನೂ ಬರ್ತಾ ಇದ್ದಾರೆ, ನಾಳೆ ಸ್ವೇರಿಂಗ್ ಇನ್ನು. ಆಮೇಲೆ ಅವನು ಅಂದ, ನೀವು ಹಿಂಗೆ ನಡ್ಕೊಂಡು ಹೋದ್ರೆ ನಾಳೆ ಫಸ್ಟ್ ಆ್ಯಕ್ಟ್ ಆಫ್ ಸೋನಿಯಾ ಗಾಂಧಿ ವಿಲ್ ಬಿ ಟು ಕ್ಲೋಸ್ ಯುವರ್ ಪೇಪರ್ ಅಂತ ಕಮಲ್ನಾಥ್ದು ಧಮ್ಕಿ ಬಂದ್ರೆ. ಅದಕ್ಕಿಂತ ಮುಂಚೆ ಪಯನಿಯರ್ ಇಟ್ ವಾಸ್ ಆಂಟಿ, ವೆರಿ ಸ್ಟ್ರಾಂಗ್. ಆ್ಯಂಡ್ ನಂದು ಬೇಕಾಷ್ಟು ನಡೀತು. ಅದಕ್ಕೆ ಕತೆ ಬೇರೆ. ಇದ್ರ ವಿಷಯದಲ್ಲಿ, ಸೋನಿಯಾ ಗಾಂಧಿ ವಿಷಯದಲ್ಲಿ ಸೋನಿಯಾ ಆ್ಯಂಡ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಸೀರೀಸ್ ಮಾಡಿದ್ದೆ. ಆಮೇಲೆ ನೋ ಯುವರ್ ಸೋನಿಯಾ ಅಂತ ಮಾಡಿದ್ದೆ. ಅಸಾಧ್ಯ ಒಂದು ಅಂದರೆ ತನಿಖೆ ಮಾಡಿದ್ದೆ. ಅದರದ್ದೆಲ್ಲ ತಥ್ಯಗಳನ್ನ ಯಾರು ಕ್ವೆಶ್ಚನ್ ಮಾಡೋಕ್ಕಾಗಲ್ಲ. ಬಟ್ ನೀ ಯಾಕೆ ಆಕೆ ವಿರುದ್ಧ ಅಂತ. ಆಕೆ ವಿರುದ್ಧ ಅಲ್ಲ, ನನ್ನ ಪ್ರಕಾರ ಈ ಇಟಲಿಲಿ ಹುಟ್ಟಿರೋ ಈ ಆಕೆ ಹೈಸ್ಕೂಲ್ ಪಾಸ್ ಮಾಡಿರೋದು. ಅದು ನಮ್ಮ ದೇಶದ ಪ್ರಧಾನಿ, ನನಗೆ ಅದು ಒಪ್ಪಿಗೆ ಇಲ್ಲ, ಆದ್ದರಿಂದ ನಾನು ಇದು ಬರೀತೀನಿ ಅಂತ. ಸೊ ಅವತ್ತೇನಾಯಿತು, ಚಂದನ್ ಕೇಮ್ ಟು ಮೈ ರೂಮ್ ಆ್ಯಂಡ್ ಈ ಸೆಡ್, ಏನಿದು, ಅರೆ ಸೂರ್ಯ, ಇದನ್ನು ನಾನು ಪಬ್ಲಿಷ್ ಮಾಡಿದೆ ಅಂದರೆ, ಬಿಕಾಸ್ ಯೂಶಲಿ ನಂದು ಫ್ರಂಟ್ ಪೇಜು ಫಿನಿಶ್ಡು 500 ಜನ ಅವ್ರ ಕೆಲಸ ಕಳ್ಕೊಡ್ತಾರೆ. ಈ ಪೇಪರ್ ಮುಚ್ಚೋಗುತ್ತೆ ನಾಳೆ. ಆಕೆ ಪ್ರಧಾನಮಂತ್ರಿ ಆಗ್ತಾಯಿದ್ದಾರೆ, ಏನಂತ್ಯ? ನಾನು ಹೇಳಿದೆ, ಚಂದನ್, 500 ಜನದ ಒಂದು ಕಸಬು ಕಿತ್ಕೊಂಡು ಹೋಗೋದು ನನಗೆ ಇದು ಹಿಡಿಸೋದೇ ಇಲ್ಲ, ಇದು ಪಬ್ಲಿಷ್ ಮಾಡೋದು ಬೇಡ ಅಂದೆ. ಯಾರು, ನೀವು ಹೇಳಿದ್ರ? ನಾ ಹೇಳಿದೆ.
ಓ ಬೇಡ 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 500 ಜನ ಇದು ಪೇಪರ್ ಮುಚ್ಚೋಗುತ್ತೆ ನಾಳೆ, 500 ಜನದ ಕೆಲಸ ಕಳ್ಕೊತಾರೆ ಅಂದರೆ ಇದು ಇಟ್ಸ್ ಎ ಸ್ಮಾಲ್, ಐ ಮೀನ್ ದಿಸ್ ಇಟ್ಸ್ ಎ ವೆರಿ ಬಿಗ್ ಪ್ರೈಸ್ ಟು ಪೇ ಇಲ್ವೇ? ಅದು ಹಂಗಾಗಬಾರ್ದು. ನಾವೇನು ಬರಿತಾ ಇದ್ದೀವಿ ಅದರ ಪರಿಣಾಮ ಇದು ಅಂದರೆ ನಾ ಹೇಳಿದೆ ಹಂಗಾರೆ ಬೇಡ ಪರವಾಗಿಲ್ಲ ಬಿಟ್ಬಿಡೋಣ, ಏನು ಹೇಳಬೇಕಾ ಇಲ್ಲಿವರೆಗೆ ಹೇಳಾಗಿದೆ ಆಕೆ ಬಗ್ಗೆ ಬಿಟ್ಬಿಡೋಣ ದೆನ್ ಈವೆಂಟ್. ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಈ ಕೇಮ್ ಬ್ಯಾಕ್. ನಾನು ಅವ್ರಿಗೆ ಹೇಳಿದ್ದೆ, ಬಟ್ ಇದನ್ನು ಕಾಪಿನ ಮುಗಿಸ್ಬೇಕು ನನ್ನ ಆರ್ಟಿಕಲ್ನ, ಅದು ಮಾಡ್ತಾಯಿದ್ದೆ, ಅದು ನೋಡ್ಕೊಳ್ಳೋಣ ಮುಂದೆ ಏನು ಅಂತ. ದೆನ್ ಈ ಕೇಮ್ ಬ್ಯಾಕ್, ಈ ಸೈಡ್ ನೋಡು ನಾ ಫೌಂಡ್ ದಿ ಸೊಲ್ಯೂಷನ್. ನೀನು ಯಾವಾಗಲೂ ಫ್ರಂಟ್ ಪೇಜಲ್ಲಿ ಢಮಾರ್ ಅಂತ ಇಂದು ಬರುತ್ತೆ, ನಾಳೆ ಅದರಲ್ಲಿ ಹಾಕಲ್ಲ, ನನ್ನ ಎಡಿಟೋರಿಯಲ್ ಪೇಜಲ್ಲಿ ಹಾಕ್ಬಿಡ್ತೀನಿ ನಿನ್ನ ಲೇಖನ. ಓಕೆ, ಆ್ಯಂಡ್ ಕಮಲ್ನಾಥ್ ಯಾರು ಕೇಳಿದ್ರು ನಾನು ಹೇಳ್ತೀನಿ, ಕಾಲಮ್ನಿಸ್ಸು ಅವ್ರು ಏನು ಬರೀತಾರೋ ಅದರಲ್ಲಿ ನಾವು ಹಸ್ತಕ್ಷೇಪ ಮಾಡೋದಿಲ್ಲ. ಒಬ್ಬ ಅಂಕಣಕಾರ ಏನು ಬರೀತಾನೆ ಅದು ಅವ್ರದ್ದು ಒಪಿನಿಯನ್ನು, ಅದರಲ್ಲಿ ನಾವು ಕೈ ಹಾಕೋಕ್ಕೆ ಹೋಗೋದಿಲ್ಲ. ಬಟ್ ಫ್ರಂಟ್ ಪೇಜ್ ನಂದು, ನಾ ಅಲ್ಲಿ ನಿನ್ನ ಪಬ್ಲಿಷ್ ಮಾಡಿದರೆ ಅದು ನಾನು ಜವಾಬ್ದಾರಿ ಫುಲ್ಲಿ ತೊಗೋಬೇಕಾಗುತ್ತೆ. ಸೊ ನಿನ್ನ ಎಡಿಟೋರಿಯಲ್ ಪೇಜಲ್ಲಿ ಹಾಕ್ಬಿಡ್ತೀನಿ, ಸರಿ. ಸೊ ಮಾನ್ಯ ದಿವಸ ಬೆಳಿಗ್ಗೆ ಅದು ಬಂತು, ಹೋಮ್ ರೂಲ್ ನಾಟ್ ರೋಮ್ ರೂಲ್ ಮಿಸ್ಟರ್ ಪ್ರೆಸಿಡೆಂಟ್. ಅವತ್ತು ನಾರಾಯಣನ್ ತೀರ್ಮಾನ ತೊಗೋಬೇಕಾಯ್ತು. ಬೆಳಿಗ್ಗೆ 7 ಗಂಟೆಗೆ ಅಡ್ವಾಣಿಯವ್ರ ಫೋನ್. ಅವರು ಅವಾಗ ಇನ್ನೂ ಸರ್ಕಾರ ಬೇರೆ ಸರ್ಕಾರ ಆಗಿರಲಿಲ್ವಲ್ಲ, ಸೊ ಇನ್ನೂ ವಾಜಪೇಯಿ ಅವರು ಪ್ರಧಾನಮಂತ್ರಿ, ಇವರು ಉಪ ಪ್ರಧಾನಮಂತ್ರಿ, ಹಂಗಾಮಿ ಹಾಂ. ಸೊ ಅಂದರು, ಐ ಕಾಂಟ್ ಬಿಲೀವ್ ವಾಟ್ ಅ ಬ್ರಿಲಿಯಂಟ್ ಪೀಸ್ ಯು ಹ್ಯಾವ್ ರಿಟನ್ ಟುಡೇ. ಓಕೆ, ಅಡ್ವಾಣಿಯವರು. ಆ್ಯಂಡ್ ಐ ವಾಂಟ್ ಟು ಸಿ ಯು ಟುಡೇ, ಯು ಕಮ್ ಅಂದರು. ಸೊ ಪಾರ್ಲಿಮೆಂಟ್ ಆಫೀಸ್ಗೆ ಹೋದೆ. ಪಾರ್ಲಿಮೆಂಟ್ ಆಫೀಸ್ಗೆ 11:11ವರೆಗೆ ಹೋದೆ. ತುಂಬ ಜನ ಇದ್ದರು. ಅವ್ರಿಗೆಲ್ಲ ಇವತ್ತೇ ಲಾಸ್ಟ್ ಡೇ, ನಾಳೆ ಈಕೆ ಬಂದುಬಿಡ್ತಾರೆ ಪ್ರಧಾನಮಂತ್ರಿಯಾಗಿಂತ. ಸೊ ನಾನು ನೋಡಿದ ಕೂಡಲೇ, सूर्यप्रकाश जी आज दिल्ली में सिर्फ आपका लेखन का बात चल रहा है, दूसरा कुछ नहीं, ಬರೀ ನಿಮ್ಮ ಲೇಖನದ ಬಗ್ಗೆ ಮಾತು, ಇನ್ನೇನೂ ಇಲ್ಲ ಇವತ್ತು ಒಂದು. ಅಂದರೆ ಅಷ್ಟು ಸಂತೋಷ ಅವ್ರಿಗೆ. ಸೊ ಬೋತ್ ಅಟಲ್ ಬಿಹಾರಿ ವಾಜಪೇಯಿ, ಅಡ್ವಾಣಿಯವರು. ಆಮೇಲೆ ಅವತ್ತೇನಾಯಿತು ಅಂದರೆ 3 ಗಂಟೆ ಹೊತ್ತಿಗೆ ಮುಲಾಯಂ ಸಿಂಗ್ ಯಾದವ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ನಮ್ಮ 17 MP-ಗಳು ಏನಿದ್ದಾರೆ ನಾವು ಅವ್ರಿಗೆ ಕಾಂಗ್ರೆಸ್ಗೆ ಸಮರ್ಥನೆ ಕೊಡೋದಿಲ್ಲ ಅಂದರು. ಅಲ್ಲಿವರೆಗೆ ಕೊಡ್ತೀವಿ ಅಂತ ಹೇಳಿರಲಿಲ್ಲ ಅವರು, ಕೊಡೋದಿಲ್ಲ ಅಂದರು. ಅದು ಒಂದು 3 ಗಂಟೆ ಹೊತ್ತಿಗೆ 5:05ವರೆಗೆ ರಾಷ್ಟ್ರಪತಿ ಭವನಿಂದ ಇದು ಬಂತು, ಇದು ಈ ಸರ್ಕಾರದ ಐ ಹ್ಯಾವ್ ಅಕ್ಸೆಪ್ಟೆಡ್ ರೆಸಿಗ್ನೇಷನ್ ಆಫ್ ವಾಜಪೇಯಿ ಎಕ್ಸೆಟ್ರಾ ಆ್ಯಂಡ್ ಐ ವಿಲ್ ಡಿಸಾಲ್ವ್ ದಿ ಹೌಸ್ ಆ್ಯಂಡ್ ಫ್ರೆಶ್ ಎಲೆಕ್ಷನ್ಸ್. ಓಕೆ, ಖತಮ್ ಆಗೋಯ್ತು. ಸೊ ಅದು ಒಂದು. ಇನ್ನೊಂದೇನು ಅಂದರೆ ಚಂದನ್ ಮಿತ್ರ ಅಸಾಧ್ಯ ಒಂದು, ಬಿಕಾಸ್ ಅದಕ್ಕೆ ಮುಂಚೆ ನಾನು ಇದೆಲ್ಲ ಸೀರೀಸ್ ಬರೆದಿದ್ದೆ. ಯಾಕೆಂದರೆ ಸೋನಿಯಾ ಗಾಂಧಿ ಅವ್ರದ್ದು ವಿಚಿತ್ರ ಒಂದು ಪರಿಸ್ಥಿತಿ ನಮಗೆ. ಯಾಕೆಂದರೆ ಅವರು ಇಂದಿರಾ ಗಾಂಧಿಯವರ ಸೊಸೆ ಆ್ಯಂಡ್ ರಾಜೀವ್ ಗಾಂಧಿಯವರ ಹೆಂಡತಿ. 1968ರಲ್ಲಿ ಅವರು ರಾಜೀವ್ ಗಾಂಧಿನ ಮದುವೆ ಆಗಿದ್ದು, 68ರಲ್ಲಿ. ನಮ್ಮ ಸಿಟಿಸನ್ಶಿಪ್ ಕಾನೂನು ಪ್ರಕಾರ ಯಾರು ಈ ಭಾರತದ ನಾಗರಿಕನ್ನ ಮದುವೆ ಆಗ್ತಾರೆ ಬೇರೆ ದೇಶದವರು, 5 ವರ್ಷ ಆದಮೇಲೆ ಅವರು ನಮ್ಮ ಭಾರತದ ನಾಗರಿಕತೆಗೆ ಅಪ್ಲೈ ಮಾಡಬಹುದು ಆಫ್ಟರ್ 5 ಇಯರ್ಸ್. ಆ್ಯಂಡ್ ಅವಾಗ 2-3 ಷರತ್ತಿದೆ. ಈ ಮದುವೆ ಇನ್ನೂ ಚಾಲ್ತಿಲಿದೆ ಅಂತ ತೋರಿಸ್ಬೇಕು. ಒಂದು ಭಾರತೀಯ ಭಾಷೆ ಕಲ್ತಿರಬೇಕು. ಆಮೇಲೆ ಭಾರತದ ಸಂವಿಧಾನದ ಬಗ್ಗೆ ಏನು ಇದಿದೆ, ಆಸ್ಥಾ ಇದೆ, ಅದನ್ನು ಅಫಿಡವಿಟಲ್ಲಿ ಹೇಳಬೇಕು. ಐ ಹ್ಯಾವ್ ಕಂಪ್ಲೀಟ್ ಫೇತ್ ಆ್ಯಂಡ್ ದಿಸ್ ಥಿಂಗ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ. ಈ 3 ಷರತ್ತುಗಳು ಫಿಲ್ ಮಾಡಿ ಅಪ್ಲಿಕೇಶನ್ ಹಾಕಿದರೆ ಕೊಡ್ತಾರೆ. ಸೊ 1973ರಲ್ಲಿ ಸೋನಿಯಾ ಗಾಂಧಿಯವರು ಈ ಭಾರತದ
ಪೌರತ್ವ ತಗೋಬೋದಾಯಿತು ತಗೋಬೋದಾಗಿತ್ತು. ಹೌದು. ರಾಜೀವ್ ಗಾಂಧಿಯ ಹೆಂಡತಿಯಾಗಿ. ಬಟ್ ತಗೊಳ್ಳಿಲ್ಲ. 1980ರಲ್ಲಿ ಆ ಏರ್ ಕ್ರ್ಯಾಶಲ್ಲಿ ಸಂಜಯ್ ಗಾಂಧಿಯವರು ತೀರ್ಕೊಂಡ್ರು. ಅದಾದಮೇಲೆ ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿ ವಾಸ್ ಏರ್ಲೈನ್ ಪೈಲಟ್, ಅದನ್ನು ಬಿಡುವಂತಂದು ಈ ಜನರಲ್ ಸೆಕ್ರೆಟರಿ ಆಫ್ AICC ಮಾಡಿ ರಾಜೀವ್ ಗಾಂಧಿನ ತಯಾರಿ ಮಾಡೋಕ್ಕೆ ಶುರು ಮಾಡಿದರು. ಅಂದರೆ ಮುಂದೆ ಪ್ರಧಾನಿ ಆಗಬೇಕು ಅಂತ. ಇದು 81ರ ಮಾತು. ಸೊ ಹಂಗೆ ನಡ್ಕೊಂಬಂದಾಗ ಪರಿವಾರದಲ್ಲಿ ಮಾತಾಗಿರಬೇಕು. ಈಗ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗ್ಬೇಕಾದ್ರೆ ರಾಜೀವ್ ಗಾಂಧಿಯವರ ಪತ್ನಿ ಇಟಲಿಯ ಪೌರತ್ವವನ್ನು ಇಟ್ಕೊಂಡಿದ್ದರೆ ಇದು ಹೆಂಗೆ ಸಾಧ್ಯ? ತುಂಬ ಆಭಾಸದ ವಿಷಯ ಅಲ್ವೇ ಅಂತ ಮಾತಾಗಿದೆ. ಸೊ ಹಾಗಾಗಿ 83ರಲ್ಲಿ, ಅಂದರೆ 73ರಲ್ಲಿ ಆಕೆ ಅಪ್ಲೈ ಮಾಡಿ ಆಗೋ ಇಂಡಿಯನ್ ಸಿಟಿಸನ್ನು ಆಗಲಿಲ್ಲ. 83ರಲ್ಲಿ ಒಂಥರ ಒತ್ತಾಯದಿಂದ ಆಯಿತು ಅಂತ ನಾನು ತಿಳಿತೀನಿ. ಸೊ ಏಪ್ರಿಲ್ 7, 1983ರಲ್ಲಿ ಅವ್ರದ್ದು ಅಪ್ಲಿಕೇಶನ್ ಬಂತು, ನನಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡಿ ಅಂತ. ಸೊ ಏಪ್ರಿಲ್ 30 ಆ ವರ್ಷ ಆಕೆಗೆ ಇಂಡಿಯನ್ ಸಿಟಿಸನ್ಶಿಪ್ ಕೊಟ್ಟಿತ್ತು. ಆಯ್ತೆ, ಅಂದರೆ 83ರಲ್ಲಿ. ಓಕೆ, 83ರಲ್ಲಿ ಕೊನೆಗೆ ತೊಗೊಂಡಾಯಿತು ಸಿಟಿಸನ್ಶಿಪ್. ಬಟ್ ಇದ್ರ ಮಧ್ಯೆ ಏನಾಯಿತು, 1980ರಲ್ಲಿ ವರ್ಷ ಈ ಎಲೆಕ್ಷನ್ ಚುನಾವಣೆ ಯಾವುದು ಕಚೇರಿ ಏನಿದೆ, ನಮ್ಮ ಈ ಮತದಾರರ ಪಟ್ಟಿ ಏನಿದೆ ಅದನ್ನು ರಿವೈಸ್ ಮಾಡ್ತಾರಲ್ಲ. ಸೊ 80ರಲ್ಲೂ ಮಾಡಿದರು. 80ರಲ್ಲಿ ಮಾಡಿದಾಗ ಸಫ್ದರ್ಜಂಗ್ ರೋಡಲ್ಲಿ ಸೋನಿಯಾ ಗಾಂಧಿ ಅವರ ಹೆಸರು ಬಂತಲ್ಲಿ. ಅಂದ್ರೆ ಬಿಫೋರ್ ಶಿ ಬಿಕಮಿಂಗ್ ಸಿಟಿಸನ್. ಬಟ್ ಅವರು ಇಟಲಿ ಸಿಟಿಸನ್ನು, ಇಂಡಿಯಾನಲ್ಲಿ ನಮ್ಮ ವೋಟರ್ಸ್ ಲಿಸ್ಟಲ್ಲಿ ಬಂದ್ಬಿಡ್ತು ಹೆಸರು. ಓಕೆ, ನನಗೆ ಅದರ ಸೂಚನೆ ಎಲ್ಲಿಂದನೂ ಬಂತು. ಸೊ ನಾನು ಡೆಲ್ಲಿ ಎಲೆಕ್ಷನ್ ಆಫೀಸ್ಗೆ ಹೋಗಿ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಆ ಎಕ್ಸ್ಟ್ರಾಕ್ಟ್ಗಳೆಲ್ಲ ತೊಗೊಂಬಿಟ್ಟೆ. ಓಕೆ, ಸೊ 80ರಲ್ಲಿ ಅವರು ವೋಟರ್ಸ್ ಲಿಸ್ಟ್ ಎಂಟರ್ ಆದರು. ಸೊ ನಾನಂದೆ ಅದೆಲ್ಲ ಪಬ್ಲಿಷ್ ಮಾಡಿದೆ. 80ರಲ್ಲಿ ತಿರ್ಗಾ 82ರಲ್ಲಿ ಪುನಃ ಸೋನಿಯಾ ಗಾಂಧಿ ಅವರ ಹೆಸರು. ಓಕೆ, ಸೊ ನಾನಂದೆ ನಮ್ಮ ಪೌರತ್ವ ಬೇಡ ಈಕೆಗೆ, ಬಟ್ ಇಲ್ಲಿ ಮತದಾತ ಆಗಬೇಕು ಅನ್ನೋ ಒಂದು ಆಸೆ. ಇದು ಭಾರಿ ಒಂದು ಚೇಷ್ಟೆಯ ವಿಷಯ. ಯಾಕೆಂದರೆ ನಮ್ಮ ಸಂವಿಧಾನದ ಪ್ರಕಾರ ಅಥವಾ ನಮ್ಮ ಚುನಾವಣೆ ಕಾನೂನೇನಿದೆ ಅದರ ಪ್ರಕಾರ ಒಂದು ಕ್ವಾಲಿಫಿಕೇಷನ್ ಬೇಕಾಗಿರೋದು MLA ಆಗೋಕ್ಕೆ, MP ಆಗೋಕ್ಕೆ. ಒಂದು, ಯು ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ. 2, ಯು ಮಸ್ಟ್ ಬಿ ಎ ವೋಟರ್. ಓಕೆ, ಸೊ ಈ ಟು ಬಿ ಎ ವೋಟರ್ ಅಂದರೆ ಇಫ್ ಯು ಆರ್ ಎ ವೋಟರ್ ಯು ಕ್ಯಾನ್ ಫೈಲ್ ಯುವರ್ ನಾಮಿನೇಷನ್. ಓಕೆ, ಸೊ ಈ ಥರ ಇದು ಒಂದು ಫಜೀತಿ ವಿಷಯ. ಯಾಕೆಂದ್ರೆ ನಮ್ಮ ಸಿಟಿಸನ್ಶಿಪ್ ತೊಗೊಂಡಿಲ್ಲ. ಈಕೆ ಸಿಟಿಸನ್ಶಿಪ್ ತೊಗೊಳ್ಳದೇ ಹೆಂಗೆ ಅವ್ರಿಗೆ ಮತದಾರರಾದರು ಸರ್? ಅದನ್ನು ಅದನ್ನು ಪ್ರಶ್ನೆ ಹಾಕಿದೆ. ಅದಕ್ಕೆ ಆಕೆ ಕಪಿಲ್ ಸಿಬಲ್ನ ಒಂದು ದಿವಸ AICC ಕಳಿಸಿ ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ. ಕಪಿಲ್ ಸಿಬಲ್ಲು ನಮ್ಮ ಲಕ್ಷ್ಮೀ ಅಯ್ಯರ್ ಅಂತ ಕರೆಸ್ಪಾಂಡೆಂಟು, ಪೊಲಿಟಿಕಲ್ ಕರೆಸ್ಪಾಂಡೆಂಟ್, ಪೈನಿಯರ್. ಸೊ ಶಿ ಕಾಲ್ಡ್ ಮೀ 1 ಗಂಟೆ 2 ಗಂಟೆ ಫೋನ್ ಮಾಡಿ, ಇವತ್ತು ದೇ ಆರ್ ಫೀಲ್ಡಿಂಗ್ ಕಪಿಲ್ ಸಿಬಲ್, ದೇ ವಾಂಟ್ ಟು ಫಿನಿಶ್ ಯು ಟುಡೇ. ಅಂದರೆ ನೀ ಏನು ಬರೀತಾ ಇದೆಯಾ ಅದೆಲ್ಲ ಈಗ ಹೊಡೆದಾಕ್ಬಿಡ್ತಾನೆ ಕಪಿಲ್ ಸಿಬಲ್. ಸರಿ ಅಮ್ಮ ನೋಡೋಣ ಅಂದೆ. ಕಪಿಲ್ ಸಿಬಲ್ ಏನು ಮಾಡಿದರು, ನಾನು ಹೇಳಿದ ಯಾವುದೊಂದನ್ನು ಚಾಲೆಂಜ್ ಮಾಡಲಿಲ್ಲ, ಒಂದು ಅಕ್ಷರವೂ ಚಾಲೆಂಜ್ ಮಾಡಲಿಲ್ಲ. ಆತ ಏನಂದ, ಹೌದು ವೋಟರ್ ಲಿಸ್ಟಲ್ಲಿ ಆಕೆದು ಹೆಸರಿತ್ತು, ಅದು ಎಲೆಕ್ಷನ್ ಕಮಿಷನ್ನವರು ಬಂದು ಮನೆ ಆಚೆ ನಿಂತ್ಕೊಂಡು ಕೇಳ್ತಾರೆ ಯಾರ್ಯಾರು ಇದ್ದಾರೆ ಅಂತ. ಅಲ್ಲಿ ಯಾರೋ ಒಬ್ಬ ಕಾನ್ಸ್ಟೇಬಲ್ಲೋ ಯಾರೋ ಈ ಮನೇಲಿ ಯಾರ್ಯಾರು ಇದ್ದಾರೆ, ಇಂದಿರಾ ಗಾಂಧಿ ಇದ್ದಾರೆ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅಂತ ಹೇಳಿದ್ದಾರೆ. ಅದನ್ನು ಬರ್ಕೊಂಡೋಗಿ ಅವ್ರು ಮಾಡಿಬಿಟ್ಟಿದ್ದಾರೆ ಅಂತ ಎಲೆಕ್ಷನ್ ಕಮಿಷನ್ ಅವ್ರ ತಲೆ ಮೇಲೆ ಗೂಬೆ ಕೂರಿಸಿತ್ತು.
ಓಕೆ, ಅಂದರೆ ಸೂರ್ಯಪ್ರಕಾಶ್ ಹೇಳಿರೋ ತಪ್ಪಲ್ಲ. ಸೆಕೆಂಡ್, ಸೊ ಹೆಸರು ವೋಟರ್ ಲಿಸ್ಟಲ್ಲಿ ಇತ್ತು, ಆದರೆ ಇಲ್ಲಿವರೆಗೆ ಮತದಾನ ಮಾಡಿಲ್ಲ ಅವರು. ಇಲ್ಲಿವರೆಗೆ ಡೆಲ್ಲಿ ಕ್ಷೇತ್ರದಲ್ಲಿ ಮತದಾನ ಮಾಡಿಲ್ಲ ಸೋನಿಯಾ ಗಾಂಧಿ. ಸೊ ಆದ್ದರಿಂದ ಯಾವ ಕಾನೂನಿನ ಉಲ್ಲಂಘನೆ ಆಗಿಲ್ಲ ಅಂತ. ಅದು ಮಾರನೇ ದಿವಸ ನಾನು ತಿರ್ಗಾ ಬರೆದೆ, ಅಲ್ಲ ಸ್ವಾಮಿ, ಡೆಲ್ಲೀಲಿ ಈ 3 ವರ್ಷದಲ್ಲಿ ಯಾವ ಚುನಾವಣೆನೇ ಆಗಿಲ್ಲ, ಇದನ್ನು ಯಾಕೆ ನೀವು ಹೇಳೋದಿಲ್ಲ ಅಂದೆ. ಯಾವ ಚುನಾವಣೆ ಆಗಿಲ್ಲ, ಅದಕ್ಕೆ ಅವ್ರದ್ದು ಮತದಾನ ಆಗಿಲ್ಲ. ಬಟ್ ಮೂಲಭೂತ ಪ್ರಶ್ನೆ ಏನು, ನಮ್ಮ ನಾಗರಿಕತೆ ತಗೊಳ್ಳದೆ, ನಮ್ಮ ಪೌರತ್ವ ತಗೊಳ್ಳದೆ ನೀವು ಹೆಂಗೆ ವೋಟರ್ ಲಿಸ್ಟ್ ಎಂಟರ್ ಆದ್ರಿ, ಅದ್ರ ಪ್ರಕಾರ ನಮ್ಮ ಕಾನೂನು ಪ್ರಕಾರ 6 ತಿಂಗಳು ಸಿಂಪಲ್ ಇಂಪ್ರಿಸನ್ಮೆಂಟ್. ಆದರೆ ಫಾರ್ಮಲ್ಲಿ ಇದೆ, ಫಾರ್ಮಲ್ಲಿ ಫಿಲ್ ಮಾಡಿದಾಗ ನಾನು ವೋಟರ್ ಲಿಸ್ಟ್ಗೆ ನೀವು ಫಾರ್ಮ್ 8 ಏನೋ ಇದೆ, ನೀವು ನೋಡಿ ಅದರಲ್ಲಿ ಹೇಳುತ್ತೆ ಐ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ, ಅದ್ರ ಕೆಳಗಡೆ ನಾವು ಹಸ್ತಾಕ್ಷರ ಮಾಡಬೇಕು. ಸೊ ಅದು ತಪ್ಪು ಒಂದು ಇದನ್ನು ಹೇಳಿಕೆ ಅಲ್ವಾ, ಐ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ ಅಂತ. ಅದಕ್ಕೆ 6 ತಿಂಗಳು ಸಜಾ ಇಫ್ ಯು ಆರ್ ಪ್ರಾಸಿಕ್ಯೂಟೆಡ್. ನಾ ಹೇಳಿದೆ ಅದಕ್ಕೆ ನೋ ಯುವರ್ ಸೋನಿಯಾ ಅಂತ ಒಂದು ಸೀರೀಸ್ ನಡೆಸಿದೆ. ಅದು ಒಂದು ಯಾವುದ್ರಲ್ಲಿ ಸರ್? ಪೈನಿಯರಲ್ಲಿ. ಇನ್ನೊಂದೇನು ಹಾಕಿದ್ದು ಅಂದರೆ, ಈ ಸಂಜಯ್ ಗಾಂಧಿದು ಒಂದು ಕಂಪ್ನಿ ಇತ್ತು, ಮಾರುತಿ ಹೆವಿ ವೆಹಿಕಲ್ಸ್ ಅಂತ. ಅದಕ್ಕೆ ಈಕೆನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಿದರು. ಆಮೇಲೆ ಅದು ದಟ್ ಮ್ಯಾನುಫ್ಯಾಕ್ಚರ್ಸ್ ಬುಲ್ಡೋಸರ್ಸ್. ಓಕೆ. ಆ್ಯಂಡ್ ಈಕೆಗೆ ಆ ಎಕ್ಸ್ಪರ್ಟೀಸ್ ಇದೆ ಅಂತ ಅವ್ರು ಹೇಳಿದರು. ಅದಕ್ಕೆ ಈಕೆನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡ್ತಿದ್ದೀವಿ. ಓಕೆ. ಶಿ ವಾಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಮಾರುತಿ ಹೆವಿ ವೆಹಿಕಲ್ಸ್ ವಿಚ್ ಯೂಸ್ ಟು ಸಪೋಸ್ ಟು ಮೇಕ್ ಬುಲ್ಡೋಸರ್ಸ್. ಅದೊಂದು. ಇನ್ನೊಂದು, ಮಾರುತಿ ಕಂಪ್ನಿನಲ್ಲಿ ಈಕೆಗೆ ಶೇರ್ಸ್ ಕೊಟ್ಟರು, ಈಕೆ ತೊಗೊಂಡ್ರು. ಅಷ್ಟೊತ್ತಿಗಾಗಲೇ ಇಂದಿರಾ ಗಾಂಧಿ ಏನು ಮಾಡಿದರು, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ತಂದರು. ಅವರಂದರು ಈ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟು ಈ ಫಾರಿನರ್ಸು ಇವರೆಲ್ಲ ಬಂದು ಇಲ್ಲಿ ನಮ್ಮ ಈ ಸ್ಮಗ್ಲರ್ಸು ಅವರೆಲ್ಲ ಸೇರಿಕೊಂಡು ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಇದು ಮಾಡ್ತಾ ಇದ್ದಾರೆ, ಆದ್ದರಿಂದ ಈ ಕಾನೂನು ತರಬೇಕು. ಆ ಕಾನೂನು ಪ್ರಕಾರ ಫಾರಿನರ್ಸ್ ಯಾರೂ ಇಂಡಿಯನ್ ಕಂಪ್ನಿಯ ಬೋರ್ಡಲ್ಲಿ ಇರೋ ಹಂಗಿಲ್ಲ, ಒಂದು. ಎರಡನೇದು, ಇಂಡಿಯನ್ ಕಂಪ್ನಿಯ ಶೇರ್ಸ್ ಅವರು ತಗೊಳ್ಳೋ ಹಂಗಿಲ್ಲ. 7 ವರ್ಷ ರಿಗ್ರೆಸ್ ಇಂಪ್ರಿಸನ್ಮೆಂಟ್ ಫಾರ್ ವೈಲೇಷನ್. ನೋ ಫಾರಿನರ್ ಕ್ಯಾನ್ ಬಿ ಆನ್ ದ ಬೋರ್ಡ್ ಆಫ್ ಇಂಡಿಯನ್ ಕಂಪ್ನೀಸ್. ಆ ಕಾಲದ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್. ಆ್ಯಂಡ್ ನೋ ಫಾರಿನರ್ ಕ್ಯಾನ್ ಹ್ಯಾವ್ ಶೇರ್ಸ್ ಇನ್ ಇಂಡಿಯನ್ ಕಂಪ್ನಿ. 2 ಕಾನೂನ ಉಲ್ಲಂಘನೆ. ಒಂದೊಂದಕ್ಕೂ 7 ವರ್ಷ ರಿಗ್ರೆಸ್ ಇಂಪ್ರಿಸನ್ಮೆಂಟ್. ಇದೆಲ್ಲ ಪೂರ್ತಿ ರೆಕಾರ್ಡ್ ಇಳಿಸ್ದೆ ನಾನು. ಆ ಗುಪ್ತಾ ಕಮಿಷನ್ನಲ್ಲಿ ರೆಕಾರ್ಡ್ಸ್ ಇತ್ತು, ಅದೆಲ್ಲ ತೆಗೆದು. ಈ ಥರ LIC ಏಜೆಂಟ್ ಆಗೋಗ್ಬಿಟ್ಟಿದ್ರು ಸೋನಿಯಾ ಗಾಂಧಿ. ಹೌದಾ? ಆ್ಯಂಡ್ ಎಷ್ಟೋ ಜನ ಬರೋರಲ್ಲ ಇಂದಿರಾ ಗಾಂಧಿ ನೋಡೋಕ್ಕೆ, ನೋಡಿ ಆಚೆ ಬರ್ತಾ ಜನ ಹೇಳೋರು, ಸೋನಿಯಾ ಗಾಂಧಿಯವರು ಸೊ ಹೌ ಆರ್ ಯು ಇದು ಅದು ಮೀಟ್ ಮಾಡಿ ನಿಮ್ಮದು ಒಂದು ಪಾಲಿಸಿ ತೊಗೊಳ್ಳಿ ಅಂತ. ಹೌದಾ? ಅಗೇನ್ ದೇರ್ ದ ರಿಕ್ವೈರ್ಮೆಂಟ್ ವಾಸ್ ಯು ಮಸ್ಟ್ ಬಿ ಎ ಸಿಟಿಸನ್ ಆಫ್ ಇಂಡಿಯಾ ಟು ಬಿ ಎನ್ ಏಜೆಂಟ್ ಆಫ್ LIC. ಓಕೆ ಓಕೆ. ಸೊ ಇದೆಷ್ಟು ದಾಖಲಾತು ಪೈನಿಯರಲ್ಲಿ ನೋ ಯುವರ್ ಸೋನಿಯಾ ಅಂತ. ಇದನ್ನೆಲ್ಲ ಓದೋರು ಎಷ್ಟೋ ಅಂದರೆ ದಿಸ್ ಇಸ್ ಐ ಆಮ್ ಟಾಕಿಂಗ್ ಆಫ್ 1990s. ಇದು ಬಿಲ್ಡಪ್. ಸೋನಿಯಾ 1999 ನಾನು ಯಾವಾಗ ಹೋಮ್ ರೂಲ್ ನಾಟ್ ರೋಮ್ ರೂಲ್ ಅಂದೆ ಅಂದರೆ ಕಾರಣ ಇದು. ಅಂದರೆ ನಾವು ಎಷ್ಟೋ ದೇಶಗಳಲ್ಲಿ ಪ್ರವಾಸ ಮಾಡ್ತೀವಿ ಭಾರತೀಯರು, ನೀವೇ ಯಾರನ್ನಾರೋ ವಿಚಾರಿಸಿ, ನೀವು ಹೋಗಿರ್ತೀರ. ನಾವು ಆ ದೇಶದ ಕಾನೂನು, ಅದರ ವ್ಯವಸ್ಥೆ, ಅದ್ರ ಬಗ್ಗೆ ಯಾವಾಗಲೂ ಒಂದು ನಿಗಾ ಇರುತ್ತೆ, ಒಂದು ಗೌರವ ಇರುತ್ತೆ. ಅದು ಯಾವತ್ತೂ ನಾವು ಭಾರತೀಯ ನಾಗರಿಕ ಆಗಿ ಯಾವುದೋ ಇಂಗ್ಲೆಂಡೋ ಅಮೇರಿಕಾ ಕಾನೂನು ಉಲ್ಲಂಘನೆ ಮಾಡಿ ಛೇ ನಾವು ಯಾವತ್ತೂ ಅದು ವಿ ವಿಲ್ ನೆವರ್ ಡೂ ದ್ಯಾಟ್. ಅಂದರೆ ನಮ್ಮ ದೇಶದ ಬಗ್ಗೆ ನಮಗಿರೋ ಗೌರವ. ಹಂಗಿದ್ಮೇಲೆ ಈಕೆ ಏನಿದೆಲ್ಲ ಅಲ್ವೇ? ಸೊ ನಾನು
ಆಮೇಲೆ ಸೋನಿಯಾ ಆ್ಯಂಡ್ ದಿ ಕಾನ್ಸ್ಟಿಟ್ಯೂಷನ್. ಅದರಲ್ಲಿ ನಾ ಹೇಳಿದೆ, ಈಗ ನೋಡಿ ಈ ಅಮೇರಿಕಾದು ಸಂವಿಧಾನ ಇದೆಯಲ್ಲ, ಅದರಲ್ಲಿ 2-3 ವಿಷಯ. ಅವರ ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟ್ ಇದ್ದಾರಲ್ಲ, ಅವರು ದೇ ಹ್ಯಾವ್ ಟು ಬಿ ನ್ಯಾಚುರಲ್ ಬಾರ್ನ್ ಸಿಟಿಸನ್ಸ್ ಆಫ್ ಅಮೇರಿಕಾ. ಅಮೇರಿಕಾದ ದೇಶದಲ್ಲಿ ಭೂಗೋಳದಲ್ಲಿ ಆ ಭೂಮಿಯಲ್ಲೇ ಹುಟ್ಟಿರಬೇಕು. ಈಗ ಯಾರೋ ಇಂಡಿಯಾದಲ್ಲಿ ಹುಟ್ಟಿರೋ ಅಮೇರಿಕನ್ನು ಅಲ್ಲಿ ರಾಷ್ಟ್ರಪತಿ ಆಗಕ್ಕೆ ಸಾಧ್ಯ ಇಲ್ಲ, ಅವರ ಸಂವಿಧಾನದ ಬಗ್ಗೆ. ಇನ್ನೊಂದು, ನಾಮಿನೇಷನ್ ಹಾಕಕ್ಕೆ ಮುಂಚೆ 14 ವರ್ಷ ಅಮೇರಿಕಾಲೇ ಇರಬೇಕು. ಅಂದರೆ ಪರ್ಮನೆಂಟ್ ಅಡ್ರೆಸ್ ಅಮೇರಿಕಾ ಇರಬೇಕು. ಅದು ವಿಯೆಟ್ನಾಮೋ, ಇಂಡಿಯಾನೋ, ಮಲೇಷ್ಯಾನೋ ಎಲ್ಲೋ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕ್ವಾಲಾಲಂಪೂರಲ್ಲಿ ಇದ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ನಾಮಿನೇಷನ್ ಹಾಕೋಂಗಿಲ್ಲ. ಅಮೇರಿಕಾದ ವ್ಯವಸ್ಥೆ, ಸಂವಿಧಾನಿಕ ವ್ಯವಸ್ಥೆ. ಓಕೆ. ಅದು ಯಾಕೆ? ಅದೇ ಆ ಭೂಮಿಯಲ್ಲೇ ಹುಟ್ಟಬೇಕು ಅಂದರೆ ನ್ಯಾಚುರಲ್ ಬಾರ್ನ್ ಅಂತ ನಾವು ಹೇಳ್ತೀವಿ. ಅದರದ್ದು ಒಂದು ಶಕ್ತಿ ಇದೆ. ಇನ್ನು ಭಾರತದಲ್ಲೇ ಹುಟ್ಟಿರೋದು ಅಂದರೆ ಅದಕ್ಕೊಂದು ಬೆಲೆ ಇದೆ, ಒಂದು ಶಕ್ತಿ ಇದೆ. ಅದು ಒಂದು ಮೂಲಭೂತವಾದ ಒಂದು ಇದು. ವೆರಿ ಸರ್, ಇದರ ಜನಿತ್ತಲ್ಲಿ ಸರ್ ಏನು ಮಾತಾಡ್ತಾ ಇದ್ರಿ ನೀವು, ಸೊ ಇದರ ಪೀಕ್ ಪಾಯಿಂಟ್ ಏನು ಸರ್? ಅದು ಪೀಕ್ ಪಾಯಿಂಟ್ ಅದೇ ಅಷ್ಟೇ. ಆಕೆ ಆಗಲಿಲ್ಲ. ಅದಾದಮೇಲೆ 2004ರಲ್ಲಿ ತಿರ್ಗಾ ಕಾಂಗ್ರೆಸ್ನವರೆಲ್ಲ ಸೋನಿಯಾನೇ ಆಗಬೇಕು ಅಂತ ಶುರು ಮಾಡಿದರು. ಅಷ್ಟೊತ್ತಿಗಾಗಲೇ ಅವರು ಒಂದು ತೀರ್ಮಾನ ತೊಗೊಂಡಿದ್ರು. ಆ್ಯಂಡ್ ಪರಿವಾರದಲ್ಲೂ ನಾನು ಕೇಳ್ಪಟ್ಟೆ, ಅಂದರು ಇಲ್ಲ ಮಮ್ಮಿ ಇದು ಸರಿ ಹೋಗೋದಿಲ್ಲ, ಯಾಕೆಂದರೆ ಆಕೆಗೂ ಅನಿಸ್ತು, ಯಾಕೆಂದರೆ ಇದ್ರ ಬಗ್ಗೆ ಎಷ್ಟೊಂದು ಇದಿದೆ ಜನರಲ್ಲಿ, ಏನೋ ಫ್ರಮ್ ಅ ಸೆಕ್ಯೂರಿಟಿ ಪಾಯಿಂಟ್ ಆಫ್ ವ್ಯೂ ಆಲ್ಸೋ ಇಟ್ಸ್ ನಾಟ್ ಗುಡ್. ಏನೋ ಎಷ್ಟೋ ಜನ ಇದ್ರ ಬಗ್ಗೆ ಒಂದು ಎಮೋಷ್ನಲ್ ಆಗೋಗ್ಬಿಡ್ತಾರೆ. ಒಂದು ದೇಶ 2004ರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಿ ಮಾಡೋಕ್ಕೂ ಕೂಡ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್. ಓಕೆ. ಆಮೇಲೆ ಆ ಟೈಮಲ್ಲೂ ಅಷ್ಟೇ ನಾನು ಇದೆಲ್ಲ ಬರೆದಿದ್ನಲ್ಲ, ಆವಾಗ ಜಾರ್ಜ್ ಫರ್ನಾಂಡಿಸ್ ಅವ್ರು ಫೋನ್ ಮಾಡಿದರು. ಆಮೇಲೆ LK ಅಡ್ವಾಣಿ, ಜಾರ್ಜ್ ಫರ್ನಾಂಡಿಸ್ ಇವರೆಲ್ಲರೂ ಕಾಗದ ಬರೆದ್ರು ಪ್ರೆಸಿಡೆಂಟ್ಗೆ. ಇದು ಏನೇ ಆಗಲಿ, ಅಬ್ದುಲ್ ಕಲಾಂ ಆವಾಗ ಪ್ರೆಸಿಡೆಂಟು, ಏನೇ ಆಗಲಿ ಇದನ್ನು ಈಕೆಗೆ ಮಾತ್ರ ಮಾಡಬಾರ್ದು ಅಂತ. ತಿರ್ಗಾ ನಾನು ಅದೇ ಆರ್ಗ್ಯುಮೆಂಟ್ಸ್ ಇಟ್ಟೆ. ನಾನು ಪ್ರೆಸಿಡೆಂಟ್ಗೆ ಕಾಗದ ಬರೆದಿದ್ದೆ, ನಾನು ಅದೆಲ್ಲ ಆರ್ಗ್ಯುಮೆಂಟ್ಸ್ ಇಟ್ಟೆ. ಆಮೇಲೆ ಅವತ್ತು ಜಾರ್ಜ್ ಫರ್ನಾಂಡಿಸ್ ಅವರು ಕರೆದಿದ್ರು, ಅವ್ರ ಮನೆಗೆ ಹೋಗಿದ್ದೆ. ಅದೆಲ್ಲ ಡಿಸ್ಕಷನ್ ಆಯಿತು. ಆಮೇಲೆ ಅವರು ಒಂದು ಡ್ರಾಫ್ಟ್ ಹಾಕಿ ಅವರು ಅಡ್ವಾಣಿಯವರು ಎಲ್ಲ ತಿರ್ಗಾ ಅವ್ರು ಕಾಗದ ಬರೆದ್ರು. ಇದೆಲ್ಲ ನಡೀತು ಸರ್ಕಸ್ಸು. ಅದರ ಪರಿಣಾಮವಾಗಿ ಅದಾಗಲಿಲ್ವೋ, ಆಕೆನೇ ಒಂದು ತೀರ್ಮಾನ ತೊಗೊಂಡ್ರು. ಏನೇ ಆಗಲಿ ಅಂತೂ ಶಿ ಡಿಂಟ್ ಬಿಕಮ್ ಪ್ರೈಮ್ ಮಿನಿಸ್ಟರ್. ಬಟ್ ಏನಂದರೆ, ನಾನು ಕಾಂಗ್ರೆಸ್ ವರ್ಷನ್ ನಿಮಗೆ ಹೇಳೋದಾದ್ರೆ ಸರ್, ಒಂದು ಪ್ರಧಾನಮಂತ್ರಿ ಹುದ್ದೆ ತಮ್ಮ ಬಾಗಿಲಿಗೆ ಬಂದರೂ ಕೂಡ ಅದನ್ನು ತ್ಯಾಗ ಮಾಡಿದಂಥ ತ್ಯಾಗಮಯಿ ಅನ್ನೋ ಒಂದು ಪಟ್ಟವನ್ನು ಅವ್ರಿಗೆ ಕೊಡ್ತಾರೆ. ಬಹಳಷ್ಟು ಕಾಂಗ್ರೆಸ್ಸಿಗರಿಗೆ ಮಾತಾಡಬೇಕಾದ್ರೆ ಅದನ್ನ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಅದು ಒಂದು ನೀವು ಹಾಕೋದು ಒಂದು ರಾಜಕೀಯ ಪ್ರಶ್ನೆ. ಓಕೆ, ನಾ ಅದನ್ನು ಬಿಟ್ಬಿಡ್ತೀನಿ. ಅದು ಆ ಪಾರ್ಟಿಯವರು ಹಾಗೆ ತಿಳಿತಾರೆ, ಆಕೆ ಬಗ್ಗೆ ಅವರ ಒಂದು ಗೌರವ ಇದೆ, ಇದ್ಕೊಳ್ಳಿ. ನನ್ನ ಕಡೆಯಿಂದ ನಾನು ಹೇಳೋ ವಿಷಯ ಇಷ್ಟೇ. ಈ 200 ವರ್ಷ ಈ ಬ್ರಿಟಿಷರ ಈ ದಬ್ಬಾಳಿಕೆ ನಡೆದ ಮೇಲೆ ಯಾರು ಇದನ್ನು ಇನ್ನೊಂದು ವಿಷಯ, ನಾನು ಆವಾಗಲೂ ಕಾಂಗ್ರೆಸ್ನವ್ರು ಎಷ್ಟೋ ಜನ ಅವ್ರು ಹೇಳೋಕ್ಕಾಗೋದಿಲ್ಲ ನೋಡಿ ಅದನ್ನು. ಓಕೆ 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 ಅದನ್ನು ನಾ ಹೇಳ್ತಾ ಇದ್ದೆ. ಕರೆಕ್ಟ್. ಸೊ ಹಾಗಾಗಿ ಪ್ರೈವೇಟ್ಲಿ ಅವ್ರು ತುಂಬ ಸಂತೋಷ ಪಡೋರು. ಸೊ ಅದು ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ನೆನಪು ಬಂದದ್ದು, ಇದನ್ನು ತುಂಬ ನೀವು ಬಲವಾಗಿ ಪ್ರತಿಪಾದಿಸಿ ಪಕ್ಷದಿಂದ ಹೊರಹೋದವರು ಇದಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ಶರದ್ ಪವಾರ್ ಅಂಡ್ ಸೀದಾ ಅದಕ್ಕೆ ಬರ್ತೀನಿ. ಅಲ್ಲಿ ಏನಾಯಿತು, ಈ ಸೀರೀಸ್ ಬರ್ದ್ನಲ್ಲ, ಸಂಗ್ಮಾ ವಾಸ್ ಸ್ಪೀಕರ್ ಲೋಕಸಭಾ ಆ್ಯಂಡ್ ಈ ವಾಸ್ ಇನ್ ಕಾಂಗ್ರೆಸ್. ಅವರು ಶರದ್ ಪವಾರು ಎಲ್ಲ ಇದೇ ಯೋಚನೆ ಬರ್ತು. ಆ್ಯಂಡ್ ಈ ಸಿಕ್ಕಾಬಿಟ್ಟೆ ಮಾಹಿತಿ ಸಿಕ್ಬಿಡ್ತು ಅವ್ರಿಗೆ ಈ ಸೀರೀಸ್ನ ಬರೆದಾಗ. ಆ್ಯಂಡ್ ಸೋನಿಯಾ ಆ್ಯಂಡ್ ದಿ ಕಾನ್ಸ್ಟಿಟ್ಯೂಷನ್ ಬರೆದಾಗ ಸಂಗ್ಮಾ ಕಾಲ್ಡ್ ಮೀ ಆ್ಯಂಡ್ ಸೆಡ್ ಅಮೇಝಿಂಗ್, ಫೆಂಟಾಸ್ಟಿಕ್, ಯು ಕಮ್ ದಿಸ್ ಈವ್ನಿಂಗ್ ಅಂತ ಸಾಯಂಕಾಲ ಒಂದಷ್ಟು ಹೊತ್ತು ಕಳೆದಿದ್ದಾಯ್ತು ಸಂಗ್ಮಾ ಅವ್ರ ಹತ್ರ. ಆ್ಯಂಡ್ ಅವ್ರೇನು ಬಂದರು, ಮೇ 14, 1999 ನಂಗೆ ಫೋನ್ ಮಾಡಿ ಹೇಳಿದರು, ನಾಳೆ CWC ಮೀಟಿಂಗ್ ಇದೆ,
ಅಲ್ಲಿ ನಾನು ಶರದ್ ಪವಾರು ವಿ ಆರ್ ಗೋಯಿಂಗ್ ಟು ರೇಸ್ ದಿಸ್ ಇಶ್ಯೂ ಅಬೌಟ್ ಹರ್ ಡ್ಯೂಯಲ್ ಸಿಟಿಸನ್ಶಿಪ್. ಆಕೆದು ಇನ್ನೂ ಇಟಾಲಿಯನ್ ಸಿಟಿಸನ್ಶಿಪ್ ಇದೆ ಅನಿಸುತ್ತೆ. ಆ್ಯಂಡ್ ಈ ವಿಷಯಗಳನ್ನ ನಾವು ಹೇಳ್ತೀವಿ, ನೋಡಿ ಜನ ಇದೆಲ್ಲ ಮಾತಾಡ್ತಾ ಇದ್ದಾರೆ, ಇದ್ರ ಮೇಲೆ ಕ್ಲಾರಿಟಿ ಇರಬೇಕು. ನೀವು ಪಾರ್ಟಿ ಅಧ್ಯಕ್ಷರು, ನಿಮ್ಮನ್ನು ಡಿಫೆಂಡ್ ಮಾಡಬೇಕಾದ್ರೆ ನಮಗೆ ಸರಿಯಾದ ಮಾಹಿತಿ ಇರಬೇಕು. ಅದಕ್ಕೆ ನಾವು ಪ್ರಶ್ನೆ ಹಾಕ್ತಾ ಇದ್ದೀವಿ, ತಪ್ಪು ತಿಳ್ಕೊಬೇಡಿ. ಬಟ್ ಇರೋ ವಿಷಯ ಏನಿದು, ನಿಮ್ಮ ಪೌರತ್ವದ ಬಗ್ಗೆ ಇಲ್ಲೆಲ್ಲ ಮಾತನಾಡಿತಾ ಇದೆ, ಇದು ಸರಿಗಿಲ್ಲ, ಇದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಅಂತ ನಾವು ಮಾತಾಡ್ತೀವಿ. ನಾನಂದೆ ಹಂಗಾರೆ ಅದು ಮೀಟಿಂಗ್ ಆದಮೇಲೆ ನಾನು ನಿಮ್ಮನ್ನು ನೋಡಲೇಬೇಕು. ಸರಿ ಅಂದರು. 15ನೇ ತಾರೀಕು ಬೆಳಿಗ್ಗೆ ಮೀಟಿಂಗ್ ಆಯಿತು. ಮೀಟಿಂಗಲ್ಲಿ ಇವ್ರು ರೇಸ್ ಮಾಡಿದರು, ಶರದ್ ಪವಾರ್ ರೇಸ್ ಮಾಡಿದರು. ಇದ್ರ ಮಧ್ಯ ಪ್ರಣಬ್ ಮುಖರ್ಜಿ ವೆಂಟ್ ಟು ಡಿಫೆಂಡ್ ಹರ್. ಈ ಸೆಟ್ ಸಂಗಮ ಡೋಂಟ್ ರೇಸ್ ಸಚ್ ಇಶ್ಯೂಸ್ ಅಗೇನ್. ಅದಕ್ಕೆ ಪೂರ್ಣ ಸಂಗಮ ಅಂದ್ರಂತೆ, ಪ್ರಣಬ್ದ ನೀವು ಯಾಕೆ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾ ಇದ್ದೀರಾ? ಈಗ 2 ದಿವಸದ ಹಿಂದೆ ನೀವು ಇಂದೂರಲ್ಲಿದ್ದಿರಿ. ಇಂದೋರಲ್ಲಿ ಜರ್ನಲಿಸ್ಟ್ ನಿಮ್ಮನ್ನು ಕೇಳಿದರು, ಸೋನಿಯಾ ಗಾಂಧಿಗೆ ಡ್ಯೂಯಲ್ ಸಿಟಿಸನ್ಶಿಪ್ ಇದೆಯಾ? ಅಂದರೆ ಅವರು ಇಟಾಲಿಯನ್ ಪೌರತ್ವನೂ ಇಟ್ಕೊಂಡಿದ್ದಾರೆ, ಇಂಡಿಯಾದು ಪೌರತ್ವ ಇಟ್ಕೊಂಡಿದ್ದಾರೆ, ಹೌದಾ ಅಂತ ಕೇಳಿದರು. ಅದಕ್ಕೆ ನಿಮ್ಮ ಉತ್ತರ ಐ ಡೋಂಟ್ ನೋ. ನೀವು ಪೇಪರಲ್ಲೆಲ್ಲ ಬಂದಿರೋ ನಿಮ್ಮ ಉತ್ತರ, ಮಿಸ್ಟರ್ ಮುಖರ್ಜಿ ಸೆಡ್ ಐ ಡೋಂಟ್ ನೋ. ಐ ಡೋಂಟ್ ನೋ ಅಂದವರು ನೀವು 2 ದಿವಸದಿಂದ, ಇವತ್ತು ನಾನು ಇದು ಪ್ರಶ್ನೆ ಎತ್ತಿದ್ರೆ ಯಾಕೆ ಅಬ್ಜೆಕ್ಟ್ ಮಾಡ್ತೀರ? ಆಮೇಲೆ ಬೇರೆ ಎಲ್ಲ ಮಾತಾಯಿತು. ಸೋನಿಯಾ ಗಾಂಧಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ಅವತ್ತು ಮಧ್ಯಾಹ್ನ ಶಿ ಅನೌನ್ಸ್ ದಟ್ ಶಿ ಈಸ್ ರಿಸೈನಿಂಗ್ ಫ್ರಮ್ ದಿ ಪ್ರೆಸಿಡೆಂಟ್ಶಿಪ್. ಅದು ಪ್ರೆಷರ್ ಹಾಕೋದಕ್ಕೆ. ಆಮೇಲೆ ಪಾರ್ಟಿ ಎಲ್ಲ ಇದೆಲ್ಲ ನಾನ್ ಸೆನ್ಸು, ನೀವೇನು ಹೇಳ್ತಾ ಇರೋದು ಒಂದು ಅವ್ರನ್ನೆಲ್ಲ ಕಿತ್ತು ಒಗೆದು ಆಚೆ ಹಾಕಬೇಕು ಅಂತ ತೀರ್ಮಾನ ತೊಗೊಂಡು ಟು ಪ್ಯಾಸಿಫೈ ಸೋನಿಯಾ ಗಾಂಧಿ ಅವ್ರನ್ನೆಲ್ಲ ಪಾರ್ಟಿಯಿಂದ ಎಕ್ಸ್ಪೆಲ್ಡ್. ಆಮೇಲೆ ಸೋನಿಯಾ ಗಾಂಧಿಯವರು ವಾಪಸ್ ಬಂದರು ಅಧ್ಯಕ್ಷರಾಗಿ. ಅಂದರೆ ಅವ್ರ ರಾಜೀನಾಮೆನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಅದಾಯ್ತು. ಇದ್ರ ಮಧ್ಯೆ ಇದೆಲ್ಲ ರಂಪಾಯಿತು. ಸೊ 15ನೇ ತಾರೀಕು ಇದೆಲ್ಲ ಆಗೋಯ್ತಲ್ಲ, ನನಗೊಬ್ಬನಿಗೆ ಅದು ಗೊತ್ತಿದ್ದದ್ದು. ಇನ್ನೊಬ್ಬ ಯಾರಿಗೆ ಗೊತ್ತಿತ್ತು ಅಂದರೆ ಗಿರೀಶ್ ನಿಕ್ಕಮ್. ಓಕೆ, ಹಿ ವಾಸ್ ವಿತ್ ಈನಾಡು. ಇನ್ಫ್ಯಾಕ್ಟ್ ಐ ಗಾಟ್ ಹಿಮ್ ಟು ಈನಾಡು ವೆನ್ ಐ ವಾಸ್ ಪೊಲಿಟಿಕಲ್ ಎಡಿಟರ್ ದೆ ಫ್ರಮ್ ಬ್ಯಾಂಗ್ಳೂರ್. ಸೊ ದಟ್ ಈವ್ನಿಂಗ್ ಐ ಹ್ಯಾಡ್ ಟೋಲ್ಡ್ ಸಂಗಮ ಐ ಆಮ್ ಕಮಿಂಗ್. ಸೊ ಫೋನ್ ಮಾಡಿದೆ, ಸರಿ ಬಾ, ಆದರೆ ಶರದ್ ಪವಾರ್ ಯಾರ್ಯಾರೋ ಇರ್ತಾರೆ, ನೀನಲ್ಲಿ ಕಾಣಿಸ್ಕೋಕೂಡ್ದು ಅಂದರು. ಸರಿ ಹಿಂದೆ. ಆಮೇಲೆ ಗಿರೀಶ್ ಆಲ್ಸೋ ಲ್ಯಾಂಡೆಡ್. ಆಮೇಲೆ ನನ್ನ ಒಂದು ಬೇರೆ ರೂಮಲ್ಲಿ ಇಲ್ಲೆಲ್ಲ ಶರದ್ ಪವಾರು, ಆಮೇಲೆ ರಾಜೇಶ್ ಪೈಲಟ್ ಆಲ್ಸೋ ಕೇಮ್ ದೇರ್, ಇನ್ಯಾರೋ ಬರ್ತಾಯಿದ್ರು, ಇದೆಲ್ಲ ನಡೀತಾಯಿತ್ತು. ಆ್ಯಂಡ್ ಹಿ ಡಿಂಟ್ ವಾಂಟ್ ಎನಿಬಡಿ ಟು ನೋ ದಟ್ ಸೂರ್ಯಪ್ರಕಾಶ್ ಇದ್ದೆ. ಓಕೆ. ಸೊ ಒಂದು ಬೇರೆ ರೂಮಲ್ಲಿಟ್ಟರು. ಸ್ವಲ್ಪ ಹೊತ್ತು ನಾನು ಬರ್ತೀನಿ ಅಂದ್ಬಿಟ್ಟು ಒಂದು ಜಾನಿ ವಾಕರ್ ಬ್ಲ್ಯಾಕ್ ಲೇಬಲ್ ಒಂದು ಬಾಟ್ಲಿ ಇಟ್ಬಿಟ್ಟು, ನೀವುಗಳು ಇದನ್ನು ಕುಡಿತಾಯಿರಿ, ನೀವು ಎಷ್ಟು ಕುಡಿತಾರೋ ಅಷ್ಟು ಮಾತಾಡ್ತೀನಿ ಅಂದರು. ಓಕೆ. ಅವರು ಸಂಗಮ ದಿಲ್ದಾರ್ ಆಸಾಮಿ, ಆ್ಯಂಡ್ ಅವ್ರ ನಡವಳಿಕೆನೇ ಹಾಗೆ. ಸೊ ಆಗಲಿ ಸರ್, ನನಗೆ ಅದು ಸ್ಕೂಪ್ ಬೇಕೇ ಬೇಕು. ಸೊ 1 ಗಂಟೆ 2 ಗಂಟೆ 3 ಗಂಟೆ ಆಯಿತು. ನೀವು ಮತ್ತು ನಿಕ್ಕಮ್ ಇದ್ರಿ? ನಿಕ್ಕಮ್ಮು. ಆಮೇಲೆ ಸಂಗಮ ಅಲ್ಲಿ ಒಳಗೆ. ಇದ್ರ ಮಧ್ಯೆ ಒಂದ್ಸಲಿ ಈ ಕೇಮ್, ಯು ವೆಯ್ಟ್ ಅಲ್ಲಿ ಸೂರ್ಯ ಐ ಆಮ್ ಕಮಿಂಗ್ ಅಂತ ತಿರ್ಗಾಟ. 11 ಗಂಟೆ ರಾತ್ರಿ ಈ ಕೇಮ್. ಆಮೇಲೆ ಏನಾಯ್ತು ಹೇಳಿ ಸರ್, ಈಗ ಐ ನೀಡ್ ದ ಸ್ಟೋರಿ. ಸೊ ಅಲ್ಲೇನೇನಾಯ್ತು ಎಲ್ಲ ಹೇಳಿದರು. ಆವಾಗ ನಾನು ಅದನ್ನು ಬರೆಯೋ ಶಕ್ತಿ ಇರಲಿಲ್ಲ ನನಗೆ. ಓಕೆ. ಆ ಸ್ಟೋರಿನ. ಓಕೆ. ಚಂದನ್ ಮಿತ್ರ ಫೋನ್ ಮಾಡಿದೆ. ಓಕೆ. ಹೇಳಿದೆ ಹಿಂಗಾಗೋಗ್ಬಿಟ್ಟಿದೆ ಇದು. He said, my God, what is this? All this happened in CWC. I said, yeah. Now, inform the desk and you will have to give the story to the desk. Chandan Mitra called the desk and ನಾ ಏನೇನು ಹೇಳಿದೋ ಪೂರ್ತಿ ವರದಿ ಒಪ್ಪಿಸಿದ್ರು. ಅಲ್ಲಿ ಯಾರೋ ಕೂತ್ಕೊಂಡು ಅದನ್ನು ಬರೆದು ಇಟ್ ವಾಸ್ ದ ಲೀಡ್ ಸ್ಟೋರಿ ನೆಕ್ಸ್ಟ್ ಡೇ. ಅದು ನೋಡಿ ಎಲ್ಲ ಬೇರೆ ಪೂರ್ತಿ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ಸು ಯಾರಿಗೂ ಅದ್ರ ಸುಳುವು ಇರಲಿಲ್ಲ. ಆಯ್ಕೆ ಯೂಶ್ವಲಿ ಇದು ಪೈನಿಯರ್ದು ಕ್ಯಾಂಪೇನು ಸೋನಿಯಾ ವಿರುದ್ಧ, ಇವನೇನೋ ನಾನ್ಸೆನ್ಸ್ ಬರೆದಿದ್ದಾನೆ,
ಈ ಥರ ಏನೂ ಆಗಿರೋದಿಲ್ಲ ಅಂತ ಹಿಂದೂಸ್ತಾನ್ ಟೈಮ್ಸು ಬೇರೆಯವರು. ಬಟ್ ಅವತ್ತು ಮಧ್ಯಾಹ್ನ ಈ 3 ಜನ ತಾರಿಕ್ ಅನ್ವರ್, ಪೂರ್ಣ ಸಂಗಮ, ಶರದ್ ಪವಾರ್ ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿದರು. ನಿನ್ನೆ ಇದೆಲ್ಲ ಆಯಿತು, ನಾವು ಇದೆಲ್ಲ ರೇಸ್ ಮಾಡಿದ್ದೀವಿ. ಆಮೇಲೆ ಅದರಲ್ಲಿ ಪ್ರತಿಕ್ರಿಯೆ ಕಾಂಗ್ರೆಸ್ ಕಡೆಯಿಂದ ಅವ್ರನ್ನ ಎಕ್ಸ್ಪೆಲ್ ಮಾಡಿತ್ತು. ಇದು ಆ ಸೋನಿಯಾ ಗಾಂಧಿ ಕಥೆ. ಆ್ಯಂಡ್ ಯಾವಾಗಲೂ ಸಂಗಮ ರೇಗ್ಸೋರು ನನ್ನ. ಏನಂತ ಅಂದರೆ ಸದಾ ನೀನು ಯುವರ್ ಆಫ್ಟರ್ ದಿಸ್ ಲೇಡಿ ಹಾಗೆ ಅಂತ. ಅಂದರೆ ಅವ್ರದ್ದೇನು ಅದಕ್ಕೆ ವಿರೋಧ ಇರಲಿಲ್ಲ ಅವರು, ಯಾಕೆಂದರೆ ಅವರೇ ಅದನ್ನು ಎತ್ತಿದ್ದು. ಅವ್ರ ಮನಸ್ಸಲ್ಲಿರೋದನ್ನೇ ನೀವು ಹೇಳ್ತಾ ಇದ್ದೀವಿ, ನಾ ಹೇಳ್ತಾ ಇದ್ದೀವಿ. ಹಾಗೆ ಹಲವಾರು ಇದ್ರು. ಬಟ್ ಸರ್, ಸೋನಿಯಾ ಗಾಂಧಿ ಅವ್ರನ್ನ ನೀವು ಪರ್ಸನಲಿ ಎನಿ ಚಾನ್ಸ್ ಎನ್ಕೌಂಟರ್ಸ್ ಆ ಥರ ಏನೂ ಇಲ್ಲ? ಇಲ್ಲ, 1-2 ಸಲ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಎದುರು ಬಂದಿದ್ದೀವಿ. ಬಟ್ ಆಕೆಗೆ ನಾನು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು. ಓಕೆ. ಬಿಕಾಸ್ ನಾನೇನು ಟೆಲಿವಿಷನ್ ಆ್ಯಂಕರ್ ಆಗಿದ್ರೆ ಹಿಡಿದು, ಇಲ್ಲದೇ ನನ್ನ ಮಗ್ ಶಾಟ್ ಬರುತ್ತೆ ನನ್ನ ಕಾಲಮ್ಸಲ್ಲಿ, ಅದರಿಂದ ಒಂದಷ್ಟು ಜನ ಕಂಡುಹಿಡಿತಾರೆ. ಬಟ್ ಅದರ್ವೈಸ್ ಕಷ್ಟ. ಸೊ ಐ ಎಂಜಾಯ್ಡ್ ದಟ್. ಬಟ್ ಹೆಸರು ಗೊತ್ತಿರುತ್ತೆ? ಹೆಸರು ಖಂಡಿತ ಗೊತ್ತಿರುತ್ತೆ. ಹೆಸರು ನಾನೇನು ಮಾಡೋಕ್ಕಾಗೋದಿಲ್ಲ ಸರ್. ಇದು ನನ್ನ ಒಂದು ನಿಜಿ ಒಂದು ಫೀಲಿಂಗ್. ಎಸ್ ಏನೋ ವೈಯಕ್ತಿಕ ಒಂದು ನನ್ನ ಅಭಿಪ್ರಾಯ. ನಮ್ಮ ಇದು ಪ್ರಜಾಪ್ರಭುತ್ವದಲ್ಲಿ ನಮ್ಮೆಲ್ಲರಿಗೂ ಅದು ಆ ಶಕ್ತಿ ಇದೆ.